ಹಾಯ್ ನಮಸ್ಕಾರ ಗೈಸ್, ಎಲ್ರಿಗೂ ನಾನು ನಿಮ್ಮ ಶಬೀರ್ ಕನ್ನಡಿಗ ಮಾತಾಡ್ತೀನಿ. ಸೊ ಇವತ್ತು ಯೂಟ್ಯೂಬ್ ಕೆಲವೊಂದಿಷ್ಟು ರೂಲ್ಸ್ ನ ತಂದಿದೆ, ಅಂತಂದ್ರೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ನ ತಂದಿದೆ. ಇಲ್ಲಿ ತನಕ ಯೂಟ್ಯೂಬ್ ನವರು ಸಿಕ್ಕಾಪಟ್ಟೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ನ ತರ್ತಿದ್ರು, ಬಟ್ ಆದ್ರೆ ಅವೆಲ್ಲ ಕೂಡ ಕ್ರಿಯೇಟರ್ಸ್ಗೆ ಒಂದ್ ರೀತಿ ಸೈಡ್ ಎಫೆಕ್ಟ್ಸ್ ಆಗಿದ್ವು, ಅಂತಂದ್ರೆ ಕ್ರಿಯೇಟರ್ಸ್ಗೆ ಗುಡ್ ನ್ಯೂಸ್ ಆಗಿರಲಿಲ್ಲ. ಸೊ ಹಿಂಗಾಗಿ ಇವತ್ತು ಯೂಟ್ಯೂಬ್ ಯಾರ್ಯಾರೆಲ್ಲ ಯೂಟ್ಯೂಬ್ ವಿಡಿಯೋನ ಮಾಡ್ತೀವಲ್ರಿ, ಯೂಟ್ಯೂಬ್ ಚಾನಲ್ ಇರೋರು, ಸೊ ಅವ್ರಿಗೆ ಕೆಲವೊಂದಿಷ್ಟು ಬೆನಿಫಿಟ್ಸ್ ತರೋಣ ಅಂತ ಹೇಳ್ಬಿಟ್ಟು ಇವತ್ತು ಯೂಟ್ಯೂಬ್ ನವರು ಕೆಲವೊಂದಿಷ್ಟು ಅಪ್ಡೇಟ್ಸ್ ನ ಕೊಟ್ಟಾರ. ಅಂತಂದ್ರೆ ಒಂದು 4 ಅಪ್ಡೇಟ್ಸ್ ನ ಕೊಟ್ಟಾರ. ಅವು ಎಲ್ಲ ಕೂಡ ಯಾರ್ಯಾರೆಲ್ಲ ಯೂಟ್ಯೂಬ್ ವಿಡಿಯೋನ ಮಾಡ್ತೀವಿ, ಕಂಟೆಂಟ್ ಕ್ರಿಯೇಟರ್ಸ್ ಇದ್ವಿ, ಸೊ ಅವ್ರಿಗೆ ಒಂದು ರೀತಿ ಬೆನಿಫಿಟ್. ಸೊ ಆ ರೀತಿ ಒಂದು 4 ಅಪ್ಡೇಟ್ಸ್ ನ ಯೂಟ್ಯೂಬ್ ನವರು ಇವತ್ತು ಸದ್ಯ ಕೊಟ್ಟಿದ್ದಾರೆ. ಸೊ ಅವು ಏನೇನು ಅಪ್ಡೇಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ನೀವೇನಾದ್ರೂ ಯೂಟ್ಯೂಬ್ ವಿಡಿಯೋ ಕ್ರಿಯೇಟರ್ಸ್ ಆಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ಯಾಕಪ್ಪ ಅಂತಂದ್ರೆ ಇದರಿಂದ ಹೊಸ ಅಪ್ಡೇಟ್ಸ್ ಗಳು ನಿಮ್ಗೆ ತಿಳಿಯಾಗ್ತಾವ. ಸೊ ಅವೇನೇನು ಅಪ್ಡೇಟ್ಸ್ ಅಂತ ಹೇಳಿ ನೋಡೋಣಂತ ಬರ್ರಿ. ಸೊ ಫಸ್ಟ್ ಒಂದು ಅಪ್ಡೇಟ್ಸ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಫಾರ್ ಜಿಮೇಲ್ ಕ್ರಿಯೇಷನ್. ಅಂತಂದ್ರೆ ಇವಾಗ ನಾವೇನು ಜಿಮೇಲ್ ನ ಕ್ರಿಯೇಟ್ ಮಾಡ್ತಿರ್ತೀವಿ, ಅಂತಂದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಮ್ದು ಜಿಮೇಲ್ ಇರುತ್ತೆ, ಜಿಮೇಲ್ ನ ಯೂಸ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀವಿ. ಸೊ ಹಿಂಗಾಗಿ ಇನ್ ಮುಂದೆ ಚೈಲ್ಡ್ಸ್ಗೆ ಕೆಲವೊಂದಿಷ್ಟು ಬೆನಿಫಿಟ್ಸ್ ಆಗಲಿ ಅಂತೇಳಿ, ಅಂತಂದ್ರೆ ಬಿಲೋ 18 ಏಜ್ ಇರೋಂಥವ್ರು ಕೆಲವೊಂದಿಷ್ಟು ಜಿಮೇಲ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಮಾಡ್ತಿದ್ರು. ಬಟ್ ಆದ್ರೆ ಕೆಲವೊಂದಿಷ್ಟು ಬಿಲೋ 18 ಏಜ್ ಇರುವಂತವ್ರು ಯೂಟ್ಯೂಬ್ ಚಾನಲ್ ನ ತಮ್ಮ ಒಂದು ಹೆಸರು ಮೇಲೆ ರನ್ ಮಾಡೋದಕ್ಕೆ ಕೆಲವೊಂದಿಷ್ಟು ಯೂಟ್ಯೂಬ್ ನವ್ರದ್ದು ರಿಸ್ಟ್ರಿಕ್ಷನ್ ಇದೆ. ಅಂತಂದ್ರೆ ಚೈಲ್ಡ್ಸ್ ಯೂಟ್ಯೂಬ್ ನ ಯೂಸ್ ಮಾಡ್ಕೊಬಾರ್ದು, ಮಾಡ್ಕೊಂಡ್ರು ಕೂಡ ಅವ್ರಿಗೊಂದು ಪ್ರೊಟೆಕ್ಷನ್ ಅಥವಾ ಪ್ರೈವೇಸಿ ಇರ್ಲಿ ಅನ್ನೋ ಸಲುವಾಗಿ ಯೂಟ್ಯೂಬ್ ನವರು ಒಂದು ರೂಲ್ಸ್ ನ ತಂದಾರೆ. ಇನ್ ಮುಂದೆ ಯಾರ್ಯಾರೆಲ್ಲ ಜಿಮೇಲ್ ನ ಅಥವಾ ಇಮೇಲ್ ನ ಇನ್ ಮುಂದೆ ಕ್ರಿಯೇಟ್ ಮಾಡ್ತೀವಿ, ಅವರು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಅಥವಾ ನಿಮ್ಮ ಜಿಮೇಲ್ ನ ಕ್ರಿಯೇಟ್ ಮಾಡುವಾಗ ನೀವು ಏಜ್ ನ ಸೆಲೆಕ್ಟ್ ಮಾಡ್ಕೊಂತೀವಿ. ಸೊ ಆ ಏಜ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು. ಸೊ ಆ ರೂಲ್ಸ್ ನ ತಂದಿದ್ದಾರೆ. ಯಾಕಪ್ಪ ಅಂತಂದ್ರೆ ನಿಮ್ಮ ಏಜು ಯೂಟ್ಯೂಬ್ ನವ್ರಿಗೆ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು. ಸೊ ನಾವು ಏನಾದ್ರೂ ಬೇರೆ ಬೇರೆ ಏಜ್ ನ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ತೀವಿ, ಜಿಮೇಲ್ ಕ್ರಿಯೇಟ್ ಮಾಡ್ಬಿಡ್ತೀವಿ. ಬಟ್ ಆದ್ರೆ ನಾವು ಚೈಲ್ಡ್ಸ್ ಯೂಸ್ ಮಾಡ್ತಾ ಇದೀವ ಅಥವಾ ನಾವೇನು ವಯಸ್ಕರು ಯೂಸ್ ಮಾಡ್ತಾ ಇದೀವಿ ಅನ್ನೋದು ಯೂಟ್ಯೂಬ್ ನವ್ರಿಗೆ ಗೊತ್ತಾಗಲ್ಲ. ಸೊ ಹಿಂಗಾಗಿಬಿಟ್ಟು ಇನ್ಮೇಲೆ ಯಾರ್ಯಾರೆಲ್ಲ ಜಿಮೇಲ್ ನ ಯೂಸ್ ಮಾಡ್ತೀವಿ, ಸೊ ಅವರು ಜಿಮೇಲ್ ಕ್ರಿಯೇಟ್ ಮಾಡುವಾಗ ನಿಮ್ಮ ಏಜ್ ನ ಜೊತೆಗೆ ನಿಮ್ಮ ಒಂದು ಏಜ್ ನ ಒಂದು ಪ್ರೂಫ್ ಕೊಡುವಂತ ಒಂದು ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್ ಆಗಿರ್ಬೋದು. ಸೊ ಅವ್ರು ಏನೇನು ಕೇಳ್ತಾರೋ ಅವಾಗ ಗೊತ್ತಾಗುತ್ತೆ. ಸದ್ಯ ಇವಾಗ ಬಂದಿರುವಂತ ಒಂದು ಅಪ್ಡೇಟು, ನೀವು ಜಿಮೇಲ್ ಕ್ರಿಯೇಟ್ ಮಾಡುವಾಗ ನಿಮ್ಮ ಒಂದು ಏಜ್ಗೆ ಪ್ರೂಫ್ ಆಗುವಂತ ಒಂದು ಡಾಕ್ಯುಮೆಂಟ್ ನ ಇನ್ಮೇಲೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇನ್ನ ಸೆಕೆಂಡ್ ಒಂದು ಅಪ್ಡೇಟ್ ಬಂದ್ಬಿಟ್ಟು, ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನಾವು ಇಲ್ಲಿ ತನಕ ಶಾರ್ಟ್ಸ್ ವಿಡಿಯೋನ ಕ್ರಿಯೇಟ್ ಮಾಡ್ತಿದ್ವಿ ಯೂಟ್ಯೂಬ್ ಒಳಗಡೆ. ಬಟ್ ಆದ್ರೆ ಯೂಟ್ಯೂಬ್ ನವರು ಇನ್ ಮುಂದೆ ಶಾರ್ಟ್ಸ್ ವಿಡಿಯೋನ ಕ್ರಿಯೇಟ್ ಮಾಡೋರಿಗೆ ಒಂದು ಸುಲಭವಾಗಿರುವಂತ ಒಂದು ಹೊಸ ಅಪ್ಡೇಟ್ ಕೊಟ್ಟಾರ. ಏನಪ್ಪಾ ಅಂತಂದ್ರೆ, ಇವಾಗ ಏನು AI ಕಾಲ ಬಂದೈತಿ. ಸೊ AI ನ ಯೂಟ್ಯೂಬ್ ನವರು ತಮ್ಮ ಒಂದು ಶಾರ್ಟ್ಸ್ ಜೊತೆಗೂ ಜೋಡಣೆ ಮಾಡಾಕ್ತಾರ. ಅಂತಂದ್ರೆ ಇನ್ ಮುಂದೆ ಯಾರ್ಯಾರೆಲ್ಲ ಶಾರ್ಟ್ಸ್ ನ ಮಾಡ್ತಾ ಇದೀವಿ, ಶಾರ್ಟ್ಸ್ ವಿಡಿಯೋಗಳನ್ನ, ಅವರು AI ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ ನ ಯೂಟ್ಯೂಬ್ ಒಳಗಡೆ ರೆಡಿ ಮಾಡ್ಕೊಬಹುದು. ಅಂತಂದ್ರೆ ಕೆಲವೊಮ್ಮೆ ನೀವು ಒಂದು ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ಅದರ ಮೂಲಕ ಒಂದು AI ವಿಡಿಯೋ ಕ್ಲಿಪ್ ನ ಮಾಡಿ ಶಾರ್ಟ್ಸ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಬಹುದು. ಸೊ ಹಿಂಗೆ AI ನ ಇನ್ ಮುಂದೆ ಯೂಟ್ಯೂಬ್ ನವರು ಶಾರ್ಟ್ಸ್ ಒಳಗಡೆ ಅಳವಡಿಸಾಕತ್ತಾರ. ಸೊ ಅದನ್ನ ಹೊರತುಪಡಿಸಿ ಬಟ್ ಆದ್ರೆ ಒಂದ್ ಏನ್ ಗೈಡ್ಲೈನ್ಸ್ ಏನಪ್ಪಾ ಅಂತಂದ್ರೆ, ನಾವು ಏನೇನೋ AI ಒಳಗಡೆ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದಲ್ಲ. ಯಾಕಪ್ಪ ಅಂತಂದ್ರೆ ಅವರು ಹೇಳಾಕ್ತಾರ, ನೀವು ಗೈಡ್ಲೈನ್ಸ್ ನ, ಅಂತಂದ್ರೆ ಯೂಟ್ಯೂಬ್ ನ ಒಂದು ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ನ ಒಂದು ಕೆಲವೊಂದಿಷ್ಟು ಏನು ರೂಲ್ಸ್ ಅಥವಾ ಗೈಡ್ಲೈನ್ಸ್ ಗಳು ಇರ್ತಾವ, ಸೊ ಅವುಗಳನ್ನ ಫಾಲೋ ಮಾಡ್ಕೊಂಡೇ ನೀವು ವಿಡಿಯೋಗಳನ್ನ ಮಾಡ್ಬೇಕಾಗುತ್ತೆ, ಏನೇನೋ ಅಪ್ಲೋಡ್ ಮಾಡಕ್ ಬರಂಗಿಲ್ಲ. ಸೊ ಅದನ್ನ ಹೊರತುಪಡಿಸಿ ಇನ್ನ ಒಂದು ಥರ್ಡ್ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ, ಶಾರ್ಟ್ಸ್ ಏನ್ ಅಪ್ಲೋಡ್ ಮಾಡ್ತಿದ್ವಿ ಅವಾಗ ನಾವು ಪ್ರಾಡಕ್ಟ್ಸ್ ನ ಟ್ಯಾಗ್ ಮಾಡ್ತಿದ್ವಿ. ಅಂತಂದ್ರೆ ಯಾರ್ಯಾರೆಲ್ಲ ಪ್ರಾಡಕ್ಟ್ ನ ಬುಯ್ ಮಾಡ್ಕೋತಾರೋ, ಅಂತಂದ್ರೆ ಯಾರ್ಯಾರೆಲ್ಲ ಆ ಒಂದು ಲಿಂಕ್ ನ ಯೂಸ್ ಮಾಡ್ಕೊಂಡು ಕೊಂಡ್ಕೊಂತಾರೋ ಅದ್ರೊಳಗಡೆ ಒಂದು ಕಮಿಷನ್ ಅಂತೇಳಿ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಸಿಗ್ತಾ ಇತ್ತು. ಅದ್ರ ಸಲುವಾಗಿ ನಾವು ಪ್ರಾಡಕ್ಟ್ಸ್ ನ ಆಡ್ ಮಾಡ್ತಿದ್ವಿ ಅಪ್ಲೋಡ್ ಮಾಡುವಾಗ. ಇನ್ ಮುಂದೆ ಯಾರ್ಯಾರೆಲ್ಲ ಪ್ರಾಡಕ್ಟ್ಸ್ ನ ಆಡ್ ಮಾಡ್ತಾ ಇರ್ತೀವಿ, ಸೊ ಅವರು ಪ್ರಾಡಕ್ಟ್ಸ್ ಜೊತೆಗೆ ಪ್ರಾಡಕ್ಟ್ ನ ಒಂದು ಸ್ಟಿಕರ್ ನ ನಿಮ್ಮ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಬಹುದು. ಅಂತಂದ್ರೆ ಸ್ಟಿಕರ್ಸ್ ನ ಆಡ್ ಮಾಡುವಂತ ಒಂದು ಆಪ್ಷನ್ ಅನ್ನ ಯೂಟ್ಯೂಬ್ ನವರು ಸೇರಿಸಿದ್ದಾರೆ. ಅಂತಂದ್ರೆ ಮುಂಚೆ ನಾವೇನು ಯೂಟ್ಯೂಬ್ ನ ವಿಡಿಯೋ ಅಪ್ಲೋಡ್, ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ವಿ, ಅಲ್ಲಿ ನೀವೇನು ಪ್ರಾಡಕ್ಟ್ ನ ಟ್ಯಾಗ್ ಮಾಡ್ತಿದೀವಿ, ಡಿಸ್ಕ್ರಿಪ್ಷನ್ ಅಲ್ಲಿ ತೆಗೆದು ನೋಡಿದಾಗ ಆ ಪ್ರಾಡಕ್ಟ್ ಜೊತೆಗೆ ಏನು ಪ್ರಾಡಕ್ಟ್ಸ್ ಇರ್ತಿದ್ವು ಆ ಪ್ರಾಡಕ್ಟ್ ನ ಒಂದು ಸ್ಟಿಕರ್ ಗಳು ಬರ್ತಾ ಇದ್ವು. ಸೊ ಅದೇ ರೀತಿ ನಮ್ಮ ಶಾರ್ಟ್ಸ್ ಒಳಗಡೆನೂ ಕೂಡ ನಾವು ಏನಾದ್ರೂ ಪ್ರಾಡಕ್ಟ್ಸ್ ನ ಆಡ್ ಮಾಡಿದ್ರೆ ಅವುಗಳ ಒಂದು ಸ್ಟಿಕರ್ ವಿಡಿಯೋ ಒಳಗಡೆ ಶೋ ಆಗುತ್ತೆ. ಅಂತಂದ್ರೆ ಒಂದ್ ಕಡೆ ಸೈಡ್ ಅಥವಾ ಪಕ್ಕಕ್ಕೆ ಸ್ಟಿಕರ್ ಇನ್ ಮುಂದೆ ಕಾಣುತ್ತೆ. ಸೊ ಆ ರೀತಿ ನೀವು ಪ್ರಾಡಕ್ಟ್ ನ ಟ್ಯಾಗ್ ಮಾಡ್ಕೊಬಹುದು. ಇದರಿಂದ ಬುಯ್ ಮಾಡೋರಿಗೆ ಈಸಿ ಆಗುತ್ತೆ, ಜೊತೆಗೆ ಅದನ್ನ ಸ್ಟಿಕರ್ ನೋಡಿದವರು ಜಾಸ್ತಿ ಖರೀದಿ ಮಾಡುವಂತ ಒಂದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಇನ್ನ ಫೋರ್ತ್ ಒನ್ ಅಪ್ಡೇಟ್ಸ್ ಅಥವಾ ಲಾಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇದು ಒಂದು ರೀತಿ ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬಹುದು. ಇತ್ತಿತ್ತಲಾಗೆ ಯೂಟ್ಯೂಬ್ ನವರು ವಿಡಿಯೋ ಮತ್ತು ಶಾರ್ಟ್ಸ್ಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡೋದ್ರ ಜೊತೆಗೆ ಏನ್ ಮಾಡಾಕತ್ತಾರಪ್ಪ ಅಂತಂದ್ರೆ, ಏನು ಪೋಸ್ಟ್ ಅಂತೇಳಿ ಅಪ್ಲೋಡ್ ಮಾಡ್ತಿದ್ವಿ, ಅಂತಂದ್ರೆ ಕೆಲವೊಂದಿಷ್ಟು ಪೋಸ್ಟ್ ಗಳನ್ನ ಹಾಕ್ತಿದ್ವಿ ಯೂಟ್ಯೂಬ್ ಒಳಗಡೆ, ಅಥವಾ ಕಮ್ಯುನಿಟಿ ಪೋಸ್ಟ್ ಅಂತ ಕರಿತಿದ್ವಿ.
ಸೊ ಅವುಗಳಿಗೂ ಕೂಡ ಯೂಟ್ಯೂಬ್ನವರು ಜಾಸ್ತಿ ಒತ್ತು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಯಾರ. ಅಂತಂದ್ರೆ ಅವನು ಕೂಡ ಯೂಟ್ಯೂಬ್ ಒಳಗಡೆ ಒಂದು ರೀತಿ ಯೂಸ್ಫುಲ್ ಅಥವಾ ಮುಂದೆ ತರೋದಕ್ಕೆ ವ್ಯೂವರ್ಸ್ಗೆ ಮುಂದೆ ಇಡೋದ್ರ ಸಲುವಾಗಿ ಟ್ರೈ ಮಾಡಾಕ್ತಾರೆ. ಇತ್ತಿತ್ತಲಾಗ ನಾವೆಲ್ಲ ನೋಡ್ತಿದ್ವಿ, ಪೋಸ್ಟ್ ಒಳಗಡೆ ನಾವೇನಾದ್ರೂ ಕಮ್ಯುನಿಟಿ ಪೋಸ್ಟ್ಗಳನ್ನ ಹಾಕಿದ್ರೆ ವ್ಯೂಸ್ನೇ ಜಾಸ್ತಿ ಬರ್ತಿರ್ಲಿಲ್ಲ ಅಥವಾ ಲೈಕೇ ಜಾಸ್ತಿ ಬರ್ತಿರ್ಲಿಲ್ಲ. ಹಿಂಗಾಗಿ ಇನ್ ಮುಂದೆ ಯೂಟ್ಯೂಬ್ನವರು ಅವುಗಳನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ವಿಡಿಯೋಗಳ ಕೆಳಗಡೆ ತೋರಿಸೋ ರೀತಿ ಮಾಡಿದ್ದಾರೆ. ಸೊ ಹಿಂಗಾಗಿ ಇನ್ ಮುಂದೆ ನಿಮ್ಮ ಚಾನಲ್ ಒಳಗಡೆ ಯೂಟ್ಯೂಬ್ ಒಳಗಡೆ ನಿಮ್ಮ ಚಾನಲ್ ತೆಗೆದಾಗ ಮೊದಲಿಗೆ ನಿಮ್ಮ ವಿಡಿಯೋ ಶಾರ್ಟ್ಸ್ ಬರುತ್ತೆ, ಅದಾದ್ಮೇಲೆ ನಿಮ್ಮ ವಿಡಿಯೋಸ್ ಅಂತೇಳಿ ವಿಡಿಯೋಸ್ ಬರ್ತಾವೆ, ಅದ್ರ ಕೆಳಗಡೆ ಪೋಸ್ಟ್ಸ್ ಅಂತೇಳಿ ಬಂದ್ಬಿಟ್ಟು ನೀವು ಏನೇನು ಪೋಸ್ಟ್ ಹಾಕಿರ್ತಿರಲ್ಲ ಅವು ಶೋ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾವೆ. ಇದರಿಂದ ನಿಮ್ಮ ಪೋಸ್ಟ್ಗೂ ಕೂಡ ಇನ್ ಮುಂದೆ ವ್ಯೂಸು ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವು ಕೆಲವೊಂದಿಷ್ಟು 4 ಯೂಟ್ಯೂಬ್ನವ್ರು ಕೊಟ್ಟಿರುವಂತ ಒಂದು 4 ಅಪ್ಡೇಟ್ಸ್ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಹೆಂಗ್ ಅನಿಸ್ತು ಅಂತ ತಿಳಿಸಿರಿ, ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಸೊ ಇದೇ ರೀತಿಯಾಗಿರುವಂತಹ ಕೆಲವೊಂದಿಷ್ಟು ಯೂಟ್ಯೂಬ್ನ ಅಪ್ಡೇಟ್ಸ್ಗಳನ್ನ ತರ್ತಾ ಇರ್ತೀನಿ. ಜೊತೆಗೆ ಏನು ಕಂಟೆಂಟ್ ಕ್ರಿಯೇಟರ್ಸ್ ಸದ್ಯ ನ್ಯೂ ಗ್ರೋಯಿಂಗ್ ಯೂಟ್ಯೂಬರ್ಸ್ ಇದ್ರಿ ನನ್ನ ರೀತಿ, ಸೊ ಅವರಿಗೆ ಕೆಲವೊಂದಿಷ್ಟು ಬೆನಿಫಿಟ್ಸ್ ಆಗುವಂತ ಯೂಟ್ಯೂಬ್ನ ಕೆಲವೊಂದು ಗೈಡೆನ್ಸ್ ಅಥವಾ ಕೆಲವೊಂದಿಷ್ಟು ಅಪ್ಡೇಟ್ಸ್ ರೂಲ್ಸ್ಗಳನ್ನ ಏನು ಬರ್ತಾವ ಸೊ ಅವುಗಳ ಕುರಿತಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಈ ಒಂದು ಚಾನಲ್ ಒಳಗಡೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ನಿಮ್ಗೆಲ್ಲರೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ, ಮುಂದೆ ಮತ್ತೊಂದು ಇದೇ ರೀತಿಯಾಗಿರುವಂತಹ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಲವ್ ಯು ಆಲ್.